ಸ್ನೇಹಿತರೆ, ನಾವು ಇವತ್ತು 2004ರಲ್ಲಿ ನಡೆದಿರುವ PSI ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ. ಪ್ರಶ್ನೆ ಸಂಖ್ಯೆ 1, ಸುನಾಮಿ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಉಗ್ರ ಸಮುದ್ರ ಸರಣಿ ತೆರೆ. ಪ್ರಶ್ನೆ ಸಂಖ್ಯೆ 2, ಮೊಘಲಿ ಕಥಾಪಾತ್ರವನ್ನು ಯಾವ ಪುಸ್ತಕದಿಂದ ಆರಿಸಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕಾಮಿಡಿ ಆಫ್ ಎರರ್ಸ್. ಪ್ರಶ್ನೆ ಸಂಖ್ಯೆ 3, ಥ್ರೂ ದಿ ಕಾರಿಡಾರ್ ಆಫ್ ಪವರ್ಸನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, PC ಅಲೆಕ್ಸಾಂಡರ್. ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ವಸ್ತುಸ್ಥಿತಿ ಗಮನಿಸಿ. ಕೋಲ್ಕತ್ತಾ ಸ್ಥಳೀಯ ವೇಳೆ ಢಾಕಾದ ಸ್ಥಳೀಯ ವೇಳೆಗಿಂತ 30 ನಿಮಿಷ ಹಿಂದಿದೆ. ಕೋಲ್ಕತ್ತಾದಿಂದ ವಿಮಾನದಲ್ಲಿ ಢಾಕಾಕ್ಕೆ ಹೋಗಲು 30 ನಿಮಿಷ ಅವಧಿ ಬೇಕಾಗುತ್ತದೆ. ಕೋಲ್ಕತ್ತಾ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಮಯ ಮುಂಜಾನೆ 9:30 ಎಂದು ಪ್ರಕಟಿಸಲಾಯಿತು. ಅದೇ ದಿವಸ ಢಾಕಾದಲ್ಲಿ ಸದರಿ ವಿಮಾನ ಮುಂಜಾನೆ 10:30 ಗಂಟೆಗೆ ತಲುಪಿದೆ ಎಂದು ಪ್ರಕಟಿಸಲಾಯಿತು. ಇದರಿಂದ ಈ ಕೆಳಗಿನ ಯಾವ ಏನು ಮಾಡಬಹುದಾಗಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ವಿಮಾನ ಢಾಕಾವನ್ನು ಸರಿಯಾದ ವೇಳೆಗೆ ತಲುಪಿದೆ. ಪ್ರಶ್ನೆ ಸಂಖ್ಯೆ 5, ಒಂದು ಕೆಲಸವನ್ನು XY ಮತ್ತು Z ಎಂಬುವರು ಅನುಕ್ರಮವಾಗಿ 10, 12 ಮತ್ತು 15 ದಿನಗಳಲ್ಲಿ ಒಬ್ಬೊಬ್ಬರೇ ಮಾಡಿ ಮುಗಿಸಬಹುದಾಗಿದ್ದು, ಈ 3 ಜನ ಒಟ್ಟಿಗೆ ಸದರಿ ಕೆಲಸವನ್ನು ಮಾಡಿದ್ದಲ್ಲಿ ಎಷ್ಟು ದಿನಗಳಲ್ಲಿ ಆ ಕೆಲಸ ಮುಗಿಸುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 4 ದಿನಗಳಲ್ಲಿ. x² + y² 34 ಮತ್ತು x⁴ - y⁴ 544. ಅದರಲ್ಲಿ x ಮತ್ತು yಗಳ ಬೆಲೆ ಏನು? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ, +5 + 3. ಪ್ರಶ್ನೆ ಸಂಖ್ಯೆ 7, ಹರೀಶನು ರಾಮನಿಗಿಂತ ಕಿರಿಯ, ಸುರೇಶನು ಅಶೋಕನಿಗಿಂತ ಹಿರಿಯನಲ್ಲ. ಹೀಗಿದ್ದಲ್ಲಿ ಕೆಳಗಿನ ಯಾವುದು ನಿಜ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸುರೇಶ್ ಅತ್ಯಂತ ಕಿರಿಯುವ. ಪ್ರಶ್ನೆ ಸಂಖ್ಯೆ 8, ಒಬ್ಬ ವ್ಯಕ್ತಿ X ಮತ್ತು Y ಎಂಬ 2 ಕೈ ಗಡಿಯಾರಗಳನ್ನು ಒಟ್ಟು 650 ರೂಪಾಯಿಗಳಿಗೆ ಕೊಂಡುಕೊಳ್ಳುತ್ತಾನೆ. X ವಾಚನ್ನು -20% ಲಾಭದಲ್ಲಿ, Y ವಾಚನ್ನು -25% ನಷ್ಟದಲ್ಲಿ ಮಾರಾಟ ಮಾಡಿದಲ್ಲಿ ಎರಡೂ ವಾಚುಗಳ ಮಾರಾಟ ಬೆಲೆ ಒಂದಕ್ಕೊಂದು ಸರಿ ಇರುತ್ತದೆ. ಹಾಗಿದ್ದಲ್ಲಿ ಅನುಕ್ರಮವಾಗಿ X ವಾಚನ್ನು ಕೊಂಡುಕೊಂಡ ಬೆಲೆ ಮತ್ತು Y ವಾಚನ್ನು ಕೊಂಡುಕೊಂಡ ಬೆಲೆ ಎಷ್ಟು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 250 ರೂಪಾಯಿ, 400 ರೂಪಾಯಿ. ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 9, ಕೃಷ್ಣಾ ನದಿಯು ಹರಿಯುವ ರಾಜ್ಯಗಳು. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ. ಪ್ರಶ್ನೆ ಸಂಖ್ಯೆ 10, ಭಾರತದಲ್ಲಿ ವಜ್ರದ ಗಣಿಗಳು ಎಲ್ಲಿ ಇವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪನ್ನಾ. ಪ್ರಶ್ನೆ ಸಂಖ್ಯೆ 11, ತಾಯಿ ಹಾಲಿನಲ್ಲಿ ಸಕ್ಕರೆಯು ಕೆಳಗಿನ ರೂಪದಲ್ಲಿ ಇರುತ್ತದೆ. ಆಪ್ಷನ್ ಡಿ, ಲ್ಯಾಕ್ಟೋಸ್. ಪ್ರಶ್ನೆ ಸಂಖ್ಯೆ 11, ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆ? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್. ಪ್ರಶ್ನೆ ಸಂಖ್ಯೆ 13, ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕನ್ನು ಯಾರು ಅಭಿವೃದ್ಧಿಪಡಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಬೋರಿಂಗ್ ಅವರು. ಪ್ರಶ್ನೆ ಸಂಖ್ಯೆ 14, ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆದಿತ್ತು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸದಾಶಿವರಾಯ್. ಪ್ರಶ್ನೆ ಸಂಖ್ಯೆ 15, ರಕ್ತ ಕುಡಿ, ನಾನು ನಿಮಗೆ ಸ್ವತಂತ್ರವನ್ನು ಕುಡಿತೇನೆ, ಈ ಮಾತನ್ನು ಯಾರು ಹೇಳಿದರು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್ ಅವರು. ಪ್ರಶ್ನೆ ಸಂಖ್ಯೆ 16, ಬ್ರಹ್ಮ ಸಮಾಜ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜಾರಾಮ್ ಮೋಹನ್ ರಾಯ್ ಅವರು. ಪ್ರಶ್ನೆ ಸಂಖ್ಯೆ 17, ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿಯನ್ನು ಗುರುತಿಸುವುದು ಯಾರು? ಆಪ್ಷನ್ ಸಿ, ಸಿರಿಲ್ ರ್ಯಾಡ್ಕ್ಲಿಫ್ ಅವರು. ಪ್ರಶ್ನೆ ಸಂಖ್ಯೆ 18, ಶಾಖೋತ್ಪತ್ತಿ ವಿದ್ಯುತ್ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಯಚೂರು. ಪ್ರಶ್ನೆ ಸಂಖ್ಯೆ 19, ಪಶು ವೈದ್ಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಎಲ್ಲಿದೆ? ಆಪ್ಷನ್ ಡಿ, ಬಿದಾರ್. ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 20, ರಾಷ್ಟ್ರೀಯ ಹೆದ್ದಾರಿ ನಂಬರ್ 13 ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹಾದು ಹೋಗೋದಿಲ್ಲ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಧಾರವಾಡ. 21ನೇ ಪ್ರಶ್ನೆ, ಮ್ಯಾಂಗನೀಸ್ ಅದಿರು ವಿಫಲವಾಗಿ ಕರ್ನಾಟಕದಲ್ಲಿ ದೊರೆಯುವ ಸ್ಥಳ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸಂಡೂರು. ಪ್ರಶ್ನೆ ಸಂಖ್ಯೆ 22, ಕುಡಲ್ ಸಂಗಮ ಯಾವ ಜಿಲ್ಲೆಯಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಬಾಗಲಕೋಟೆ. 23ನೇ ಪ್ರಶ್ನೆ, ಈ ಕೆಳಗಿನ ಸ್ಥಳವು ವಿಶ್ವ ಪುರಾತನವೆಂದು ಘೋಷಿಸಲ್ಪಟ್ಟಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಹಂಪಿ. 24ನೇ ಪ್ರಶ್ನೆ, ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ನಿರ್ಮಿಸುವ ಅಥವಾ ರದ್ದುಪಡಿಸುವ ಕಾರ್ಯವನ್ನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ
ಸದರಿ ರಾಜ್ಯದ ವಿಧಾನಸಭೆಯ ಶಿಫಾರಸು ಮೇರೆಗೆ ಸಂಸತ್ತು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 25. ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ವಿವಿಧ ರಾಜ್ಯಗಳ ವಿಧಾನಮಂಡಲಗಳಿಂದ ಚುನಾಯಿತ ಮತ್ತು ರಾಜ್ಯಗಳ ಆಡಳಿತ ಇರುವ ರಾಜ್ಯದಿಂದ ನಾಮ ನಿರ್ದೇಶಿಸಲ್ಪಟ್ಟವರು. 26ನೇ ಪ್ರಶ್ನೆ, ರಾಜ್ಯಸಭಾ ಸಭಾಪತಿಯವರು ಈ ಕೆಳಗಿನವರಿಂದ ಚುನಾಯಿಸಲ್ಪಡ್ತಾರೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಸಂಸತ್ತಿನ ಎಲ್ಲ ಸದಸ್ಯರಿಂದ. 27ನೇ ಪ್ರಶ್ನೆ, ಲೋಕಸಭಾ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭ್ಯರ್ಥಿಗಳ ಕ್ರಮವಾಗಿ ಎಷ್ಟು ಭದ್ರತಾ ಠೇವಣಿ ಇಡಬೇಕು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, 10,000 ರೂಪಾಯಿ ಮತ್ತು 5,000 ರೂಪಾಯಿ. 28ನೇ ಪ್ರಶ್ನೆ, ಧೃತರಾಷ್ಟ್ರನ 100 ಜನ ಗಂಡು ಮಕ್ಕಳಿಗೆ ಓರ್ವ ಸೋದರಿ ಇದ್ದಳು, ಅವಳ ಹೆಸರೇನು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ದುಶ್ಯಲೆ. ಡಿಸೆಂಬರ್ ತಿಂಗಳ 1ನೇ ದಿನಾಂಕವನ್ನು ಏನೆಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವ ಏಡ್ಸ್ ದಿನ. ಸ್ನೇಹಿತರೆ 30ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಈ ಕವಿತೆಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಹುಯಿಲಗಳ ನಾರಾಯಣರಾವ್ ಅವರು. ಪ್ರಶ್ನೆ ಸಂಖ್ಯೆ 31, ನಮ್ಮ ದೇಶದ ಮೊಟ್ಟಮೊದಲ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಯೋಜನೆ? ಆಪ್ಷನ್ ಎ, ಶಿವನ ಸಮುದ್ರ ಜಲಪಾತ. 32ನೇ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕುವೆಂಪು ಅವರಿಗೆ. 33ನೇ ಪ್ರಶ್ನೆ, ರಾಜ್ಯಸಭಾದ ಉಪಸಭಾಪತಿ ಯಾರು? 2004ರಲ್ಲಿ ಕೇಳಿರುವಂಥ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ರೆಹಮಾನ್ ಖಾನ್ ಅವರು. ಈ 34ನೇ ಪ್ರಶ್ನೆ, ರಕ್ತ ಶುದ್ಧೀಕರಿಸುವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಮೂತ್ರಜನಕಾಂಗ. 35ನೇ ಪ್ರಶ್ನೆ, ನಕ್ಷತ್ರಗಳು ರಾತ್ರಿ ಉಳಿಯಲು ಕಾರಣ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೆಳಕಿನ ವಕ್ರೀಕರಣದಿಂದಾಗಿ. 36ನೇ ಪ್ರಶ್ನೆ, ICC ನೀಡುವ ವರ್ಷದ ಕ್ರಿಕೆಟ್ ಆಟಗಾರ ಪ್ರಶಸ್ತಿ ಪಡೆದವರು ಯಾರು? 36ನೇ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಹುಲ್ ದ್ರಾವಿಡ್ ಅವರು. ಸ್ನೇಹಿತರಲ್ಲಿ 37ನೇ ಪ್ರಶ್ನೆ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯ ಲಕ್ನೋ ಒಪ್ಪಂದ ಯಾವ ವರ್ಷ ಜರುಗಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 1916. ಈ ಕೆಳಗಿನಲ್ಲಿ ಯಾವುದು ಸರಿ? ಸ್ನೇಹಿತರಲ್ಲಿ ಸರಿಯಾದ ಯಾವುದಂದರೆ ಆಪ್ಷನ್ ಬಿ, 2 ಮತ್ತು ಸರಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆ ಸ್ಥಾಪಿಸಿದರು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿ ನಿಷೇಧಿಸಿದರು. 39ನೇ ಪ್ರಶ್ನೆ, ಮತ ಹಾಕುವ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದ್ದು ಸಂವಿಧಾನ ಎಷ್ಟನೇ ತಿದ್ದುಪಡಿಯಿಂದ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, 61ನೇ ತಿದ್ದುಪಡಿಯಿಂದ. 40ನೇ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರನ್ನು ಸೇವೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಸೂಚಿಸಿರುವ ವಿಧಾನ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ದೋಷ ರೂಪಿಸುವ ಮೂಲಕ. 41ನೇ ಪ್ರಶ್ನೆ ಸ್ನೇಹಿತರೆ, ಹೇಬಿಯಸ್ ಕಾರ್ಪಸ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನ್ಯಾಯಾಲಯ ಕೊಟ್ಟ ಅಜ್ಞಾತ ಪತ್ರ. ಪ್ರಶ್ನೆ ಸಂಖ್ಯೆ 42, ಈ ಕೆಳಗಂಡ ಯಾವ ಸಮಿತಿ ಲೋಕಸಭಾ ಸದಸ್ಯರು ಮಾತ್ರ ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದಾಜು ಸಮಿತಿ. 43ನೇ ಪ್ರಶ್ನೆ, ಭಾರತ ಸರ್ವೋಚ್ಚ ನ್ಯಾಯಾಲಯದ ಪ್ರಪ್ರಥಮ ಮಹಿಳಾ ನ್ಯಾಯಾಧೀಶರನ್ನು ಗುರುತಿಸಿ? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಫಾತಿಮಾ ಬಿಬಿಯವರು. 44ನೇ ಪ್ರಶ್ನೆ, ಅಮೆರಿಕದ ಪಡೆಯ ಸದ್ದಾಂ ಹುಸೇನರನ್ನು ಅವರು ಹುಟ್ಟೂರಿನಲ್ಲಿ ಸೆರೆ ಹಿಡಿದ ಸ್ಥಳ? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ತಿಕ್ರೀತ್. ಪ್ರಶ್ನೆ ಸಂಖ್ಯೆ 45, ಮಾನವ ಬೆಳವಣಿಗೆ ಸೂಚಿಕೆ ಈ ಕೆಳಗಂಡ ಸೂಚಕ ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 2 ಮತ್ತು 3. ನಿರೀಕ್ಷಿತ ಆಯುಷ್ಯವಧಿ ಮತ್ತು ಶಿಕ್ಷಣ ಮಟ್ಟ. 46ನೇ ಪ್ರಶ್ನೆ, ಬ್ರಿಟಿಷ್ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನು ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ, ಇದಕ್ಕೆ ಕಾರಣ? ಸ್ನೇಹಿತರೆ ಬ್ರಿಟಿಷ್ ವಾಣಿಜ್ಯ ನೀತಿ. 47ನೇ ಪ್ರಶ್ನೆ, ಈವರೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಒಟ್ಟು ಕನ್ನಡಿಗರು? ಸ್ನೇಹಿತರೆ ಇವಾಗ 8 ಜನ ಇದ್ದಾರೆ. 48ನೇ ಪ್ರಶ್ನೆ, 2001ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಎಷ್ಟು? 48ನೇ ಸರಿಯಾದ ಉತ್ತರ ಸಿ ಸ್ನೇಹಿತರೆ, 67%. 49ನೇ ಪ್ರಶ್ನೆ, ಸಮಕಾಲೀನ ಭಾರತೀಯ ಆಂಗ್ಲ ನಾಟಕಗಳಲ್ಲಿ ತುಘಲಕ್ ಒಂದು ಉತ್ಕೃಷ್ಟ ಕೃತಿ ಎಂದು ಪರಿಗಣಿಸಲ್ಪಡುತ್ತದೆ, ಇದನ್ನು ಬರೆದರು ಯಾರು? ಗಿರೀಶ್ ಕಾರ್ನಾಡ್ ಅವರು. ಕೇಂದ್ರೀಯ ವಿದ್ಯುತ್ ಪವರ್ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಸ್ನೇಹಿತರೆ ಈ ವಿಡಿಯೋದಲ್ಲಿ 1ರಿಂದ 50 ಪ್ರಶ್ನೆಗಳು ನೋಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ 50 ಅಂದರೆ 100 ಪ್ರಶ್ನೆಗಳು ಚರ್ಚೆ ಮಾಡೋಣ ಸ್ನೇಹಿತರೆ.